ಶರ್ಮಿಳಾ ಶತಿಗೆವ್ವ ಬರೆದ ಹಣೆ ಬರಹವನ್ನೇ ಬದಲಿಸಿ ತನ್ನ ಮನಸ್ಸಿಗೆ ಬಂದಂತೆ ಬರೆದುಕೊಳ್ತಾಳೆ. ಈ ತಾಂತ್ರಿಕ ಯುಗದಲ್ಲಿ ಹೇಗೆ ಬಾಳಿ ಬದುಕಬೇಕು ಅನ್ನೋ ಬದುಕನ್ನ ಕಟ್ಟಿಕೊಂಡ ಛಲಗಾರ್ತಿರಿ ನಾನು. ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಬಡತನದಲ್ಲಿ ಬಾಳೋದು ತಪ್ಪು. ಕೈ ಕಟ್ಟಿ ಕುಳಿತುಕೊಂಡ್ರೆ ಸಿರಿತನ ಬರೋದಿಲ್ಲ. ಒಂದು ತಲೆನ ಹಿಡಿಬೇಕು, ಇಲ್ಲ ತಲೆನ ಹೊಡಿಬೇಕು. ಜಾತಿ, ಮತ, ಮೇಲು ಕೀಳು, ಸಿರಿತನ ಬಡತನ ಹೇಗಿರುತ್ತೆ ಅಂತ ಪಕ್ಕಾ ಅನುಭವಿಸಿ ಬಂದೋಳು ರೀ ನಾನು. ಹೀಗಿರುವಾಗ ನನಗೊಂದು ಹರಕೆಯ ಕುರಿ ಬೇಕಾಗಿತ್ತು. ಆ ನನ್ನ ಹರಕೆಯ ಕುರಿ ಈ ಮಹೇಂದ್ರನ. ಹೇಗಿದೆ ನನ್ನ ಕಾಮಲೀಲಿಯ ಕಾರ್ಮೋಡದ ಬೆಂಕಿಯ ಸಿಡಿದ. ದಿಸ್ ಈಸ್ ರಿಯಲ್. ಏನೇ ಮಾಡ್ತಿದ್ಯಾ ಒಳಗೆ? ಕೆಲಸ ಎಲ್ಲ ಮುಗಿಸಿದ್ದೀನಮ್ಮ, ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ. ಪಾತ್ರೆ ಎಲ್ಲ ತೊಳೆದು ಬಿಟ್ರೆ ಮನೆ ಕೆಲಸ ಎಲ್ಲ ಮುಗಿದು ಹೋಯ್ತೇನೆ. ಮನೆಯಾಗ 1 ಗಂಟೆ ಅರಬಿ ಬಿದ್ದಾವು. ಅವನೇ ನಿನ್ನ ಗಂಡ ಬಂದು ತೊಳಿತಾನೆ. ನೋಡವ್ವ, ನನಗೆ ಬೇಕಾದ ಕೆಲಸ ಕಚ್ಚು, ಬೇಕಾದಷ್ಟು ಬೈ. ದೇವರಂತ ನನ್ನ ಗಂಡಗ ಮಾತ್ರ ಏನು ಅನ್ಬೇಡವ, ಏನು ಅನ್ಬೇಡ. 3 ದಿನ ಅಥವಾ ಊಟ ಮಾಡಿ ತಲೆ ಬಹಳ ಸುತ್ತಕತ್ತತಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ. ಆಮೇಲೆ ಇಲ್ಲೇ ಹಿತ್ತಲದಾಗ ಅರವಿ ಒಕ್ಕೊಡ್ತೀನವ. ಹಿತ್ತಲದಾಗ ಅರಬಿನ ಒಗೆದು ಕೊಟ್ರ ಕರೆಂಟ್ ಬಿಲ್ ಏನ್ ನಿನ್ನ ಗಂಡ ಕಟ್ತಾನೇನು? ನನ್ನ ಗಂಡ ಒಬ್ಬ ದುಡಿಯಾವ. 3 ಹೊತ್ತು ಮಡಿಯೋ ಕೂತು ಸರಿಯಾಗಿ ಕತ್ತರಿಸವರಾದಿರಿ. ಹೋಗ, ಏನು ಧಾಡಿ ಆಗುದಿಲ್ಲ. ನಮ್ಮನ್ನ ಹೋಗಿ ಉಟ್ಕೊಂಡ ಬಾ. ಖರೇತವ ನನ್ನ ಕೂಸು ಒಂದ ದುಡಿಯಕತ್ತತಿ. ಅವನಿಗೆ ತ್ರಾಸ ಆಗ್ಬಾರ್ದು, ನನಗ ತ್ರಾಸ ಆದ್ರೂ ಚಿಂತಿಲ್ಲ. ನಾ ಅರ್ಬಿ ಒಕ್ಕೊಂಬರ್ತೀನವ, ಒಕ್ಕೊಂಬರ್ತೀನಿ. ಯವ್ವ ಬೇವ ಹೊಟ್ಟೆ ಬಹಳ ಹಸೆಕತ್ತತ್ರಿ. ಒಂದು ನನ್ನ ಕವರ್ನ ಸುತ್ತ ಕೊಟ್ಟಿ ಅಂದ್ರು ಹಳ್ಳ ದಂಡ ಕುಂತು ಊಟ ಮಾಡಿ ಅರ್ಬಿ ಒಕ್ಕೊಂಬರ್ತೀನಿ. ನಿನ್ನ ಕೈ ಮುಗಿತೀನವ. ಬಾಯ್ ತೆಗೆದ್ರೆ ಬರೀ ಅಣ್ಣ ಅಣ್ಣ ಅಂತ ಬಡ್ಕೊಂಡು ಹೋಯ್ತಿಲ್ಲ. ಅಣ್ಣನೇ ಕಟ್ಟಿದ್ದೇನೆ ನೀನು. ಇವತ್ತೊಂದು ದಿನ ಅಣ್ಣ ತಿನ್ಲಿಲ್ಲ ಅಂದ್ರ ಹೋಗಂಗಿಲ್ಲ. ಕತ್ತೆ ಲತ್ತೆ ಈಗಾಗಲೇ ಒಳ್ಳೆ ಪಾಠ ಕಲಿಯೋದು. ಅಷ್ಟೈಶ್ವರ್ಯದಲ್ಲಿ ಮೃಷ್ಟಾನ ಭೋಜನ ಮಾಡುತ್ತಾ ಎಷ್ಟ ಬಂದ ಹುಡುಗರೊಂದಿಗೆ ಕಾಲ ಕಳೆಯೋ ಈ ಶರ್ಮಿಳಾಗೆ ಏನಂದೆ? ನಾಯಿನ ನೋಡಿ ಕುನ್ನಿ ತರಬೇಕು, ತಾಯಿನ ನೋಡಿ ಹೆಣ್ಣು ತರಬೇಕು ಅಂದಿಯಲ್ಲ. ಅದರ ಪ್ರತಿಫಲವೇ ಇದು. ಅದರ ಪ್ರತಿಫಲವೇ ಇದು. ಏನು ಮಗ ಮನೆಗೆ ಸೊಸೆಲಿ ತಂದಾನ ಅಂತ ಖುಷಿ ಪಟ್ಟಿದ್ರ ನಾಯಿಗೆ ಬಿಸಾಕಿದಂಗ ಒಂದು ರೊಟ್ಟಿನ ಬಿಸಾಕ್ತಿದ್ದೆ. ಆದ್ರೆ ನೀವೇನು ಮಾಡಿದ್ರಿ? ನಾನು ಈ ಮನೆಗೆ ಕಾಲಿಡುತ್ತದೆ. ನೀವು ಮಾಡಿದ ಅವಮಾನದ ಕಿಚ್ಚು ಇನ್ನು ನನ್ನ ಎದೆಯಾಗ ಧಗಧಗ ಅಂತ ಹತ್ತಿ ಉರಿಯಾಕತ್ತೈತಿ. ಹತ್ತಿ ಉರಿಯಾಕತ್ತೈತಿ. ನನ್ನ ಮನಸ್ಸಿಗಾದ ಗಾಯ ವಾಸಿಯಾಗೋ ತನಕ ಈ ಮುಡಿ ಗೂಬೆಗಳು ನನ್ನ ಕೈಯಲ್ಲಿ ನರಳಿ ನರಳಿ ಸಾಯ್ಬೇಕು. ಹಂಗ ಮಾಡ್ತೀನಿ, ಹಂಗ ಮಾಡ್ತೀನಿ. ಬನ್ರಿ, ಎಷ್ಟು ಬೇವುತ್ತೀರಿ? ನಿಮ್ಗೆ ಎಷ್ಟು ಸಲ ಹೇಳಿನಿ ಕಾರ್ನ್ಯಾಗ ಎಸಿ ಹಚ್ಕೋರಿ ಅಂತ. ಹಂಗ ಒಬ್ಬ ಡ್ರೈವರ್ ಇಟ್ಕೋರಿ ಅಂತ ಹೇಳಿದ್ನಿ. ನೀವ ಇಟ್ಕೋತೀರೋ ಅಥವಾ ನಾನೇ ಅಪಾಯಿಂಟ್ಮೆಂಟ್ ಮಾಡ್ಬೇಕು? ಚಿನ್ನ,
ಕಾರ್ ಗಾಡಿಗೆ ಡ್ರೈವರ್ನ ನೇಮಕ ಮಾಡಿದ್ದಾಗಿದೆ. ಇನ್ನು ಮುಂದೆ ಆ ಕಾರ್ ಗಾಡಿಯನ್ನು ನೀನು ಎಲ್ಲಿ ಬೇಕಾದಲ್ಲಿ ತಗೊಂಡು ಹೋಗ್ಬೋದು. ಮುದುಕಿ ಏನ್ ಮಾಡ್ತಾ ಇದ್ದಾಳೆ? ಅಯ್ಯೋ 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 ನಿಮ್ಮ ಅವ್ವನ ಸಲುವಾಗಿಂತೂ ನನಗೆ ಸಾಕಾಗಿ ಹೋಗೈತ್ ನೋಡ್ರಿ. ಎಷ್ಟ್ ಹೇಳ್ತನು ಒಟ್ಟ ನನ್ನ ಮಾತ ಕೇಳಂಗಿಲ್ಲ ಅಂತಾರ. ಅತ್ತೇವ್ರ ನಾ ಇರುತ್ತನ ನೀವೇನೂ ಕೆಲಸ ಮಾಡಬೇಡ್ರಿ, ಕಾಲ್ ಮ್ಯಾಲ ಕಾಲ್ ಹಾಕೊಂಡು ಕುರ್ಚಿ ಮ್ಯಾಲ ಕುಂತ ಟಿವಿ ನೋಡ್ರಿ, ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡ್ರಿ ಅಂತ ಎಷ್ಟ್ ಹೇಳ್ತನು ಆದ್ರ ನನ್ನ ಮಾತ ಕೇಳಂಗಿಲ್ಲ ಅಂತಾರ. ಈಗ ನಾ ಒಳಗಿರ್ಬೇಕಾದ್ರ ಅರ್ಬಿ ತೊಳ್ಕೊಂಡ್ ಬರ್ತೇನೆ ಅಂತ ಹೇಳಿ ಹಳ್ಳಕ್ ಹೋಗ್ಯಾಳ. ನೀನು ಬಟ್ಟೆ ಗಂಟೆ ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋತ ಮುದುಕಿ ಶರ್ಮಿಳಾ, 10 ಆಳುಗಳು ಮನೇಲಿ ದುಡಿತಿರುವಾಗ ಬಟ್ಟೆ ಗಂಟೆ ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋಗಲ ಮುದುಕಿ. ನೋಡಿದ ಜನ ಏನಂತಾರೆ? ಈ ನನ್ನ ಮರ್ಯಾದೆ ನಮ್ಮೂರ್ ಕಾಸಿಗೆ ಮಾರ್ತಾ ಇದ್ದಾಳೆ ಅವಳು. ಹೌದ್ ನೋಡ್ರಿ, ಊರ್ ಮಂದಿ ಮಾತಾಡುವಂಗ ನಮ್ ಬಾಳಿ ಆಗೈತಿ. ಮಗ ಸಸಿ ಮನ್ಯಾಗ ಕುಂತ ತಾಯಿನ ಕೆಲ್ಸಕ್ಕೆ ಹಚ್ತಾರ ಅಂತ ಊರ್ ಮಂದಿ ಮಾತಾಡಕ್ ಹತ್ಯಾರ. ಅಷ್ಟಲ್ರಿ ಅತ್ತಿಯವ್ರ ಚಲೋ ಸೀರಿ ಉಟ್ಕೋರಿ ಅಂದ್ರ ನನಗ್ ಯಾಕ ಬೇಕು ಬಿಡಬೇ ಯವ್ವ, ಇಲ್ಲೋ ನಾಳೇನೋ ಬಿತ್ ಹೋಗೋ ಮರ ಅಂತಾಳ. ಅಷ್ಟಲ್ರಿ ಮಾವರ್ ಮನಿ ಬಿಟ್ಟು ಹೋದಾಗಿಂದ ಅತ್ತೆ ಮನಸ್ಸ ಸರಿ ಇಲ್ಲ. ಒಂದೊಂದ್ಸಲ ಹುಚ್ಚುಚ್ಚಂಗ ಮಾತಾಡ್ತಾಳ. ನಿಮ್ ಗೆಳೆಯರು ಯಾರ ಮನಿಗ್ ಬಂದ್ರ ನನ್ನ ಮ್ಯಾಲೆ ಸಂಶಯ ಪಡ್ತಾಳ. ನಿಮ್ಮ ಅವನ ಕೈಲೇ ಬಯಸ್ಕೊಂಡು ನನ್ನ ಗ್ಲಾಮರ್ ಅನ್ನೋದು ಹಾಳಾಗಿ ಹೋಗೈತ್ರಿ. ಮುದುಕಿ ಯಾವ ರೀತಿ ಮಾಡ್ತಾ ಇದ್ದಾಳ? ಅವತ್ತೇ ಆ ಮುದುಕನ ಬೆನ್ನ ಹತ್ತಿ ಹೋಗಿದ್ರ ಆ ಮುದುಕಿ ನಿನಗೆ ಮಾತಾಡ್ತಾ ಇದ್ದಳೇನು? ಈಗ ಏನಾದ್ರೂ ಮುದುಕಿ ಮನೆಯಲ್ಲಿ ಇದ್ದಿದ್ರೆ ರೀ ಮತ್ತೆ ನೀವೇನು ತಪ್ಪು ತಿಳ್ಕೊಳ್ದಿಲ್ಲ ಅಂದ್ರ ಅತ್ತೆಯವರನ್ನ ಅನಾಥಾಶ್ರಮಕ್ಕೋ ಇಲ್ಲ ವೃದ್ಧಾಶ್ರಮಕ್ಕೋ ಬಿಟ್ಟು ಬರೋಣ. ಯಾಕಂದ್ರ ಆಕೆ ಅಲ್ಲಿ ಕಣ್ಣು ಮಾರಿ ಮಣ್ಣು ಮಾರಿ ಇರ್ತಾಳ. ಊರ್ ಮಂದಿ ನಮಗ್ ಮಾತಾಡೋದರ ತಪ್ಪೈತಿ. ಏನಂದೆ? ಆದಷ್ಟು ಬೇಗ ಆ ಕೆಲಸ ನಾನ್ ಮಾಡ್ತೇನೆ. ಹೊಟ್ಟೆ ತಳ ಆಗ್ತದೆ. ಏನು ಊಟದ ವಿಶೇಷ? ರೀ ಇವತ್ತು ನಿಮಗಿಷ್ಟ ಅಂತ ನನ್ನ ಕೈಯಾರ ನಾನೇ ಗಸಗಸೆ ಪಾಯಸ ಮಾಡೀನ್ರಿ, ನಾನು ತಿನ್ನಿಸ್ತೀನಿ, ಬರೀ ಹೋಗಿ. ಹೌದಾ? ಅದ್ರ ಬೇಗ ಬಂದ್ಬಿಡು. ಹೌದಾ? ಹ ಅಲ್ಲ ಕಣೋ, ನನ್ ಟಿಫನ್ ಮಾಡೋ ಸಮಯ ಇದು. ಬರ್ಲೇಬೇಕಿತ್ತ? ಖಂಡಿತ ಬರ್ತೀನಿ. ಹೌದಾ? ಎಸ್, ಓಕೆ ಓಕೆ. ಚಿನ್ನ ಸ್ನೇಹಿತ ಫೋನ್ ಮಾಡಿದ್ದಾನೆ, ಬಿಸ್ನೆಸ್ ಹಾಗೂ ಹೀಗೆ ಬಂದ್ಬಿಡ್ತೀನಿ. ಹೋಗೇ ಬಿಟ್ಟಲ್ಲ, ಹೋಗಿ ಎಲ್ಲಿಗೆ ಹೋಗ್ತಾನೆ? ಹೊಟ್ಟೆ ಹಸಿದ್ರೆ ತಾನೇ ಬರ್ತಾನೆ. ಒಂದು ದಿನವಾದ್ರೂ ಮಡಿಯದಿತ್ತು ಸರಸ ಸಲ್ಲಾಪದಿಂದ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸಿ. ಮದುವೆಯಾಗಿ ಎಷ್ಟು ದಿನವಾದ್ರೂ ನನ್ನ ಹೊಟ್ಟೆ ಒಳಗ ಒಂದು ನಾಯಿ ಕುಟಿ ಸಹಿತ ಹಾಗೆ ಹರಿಯದ ಯೌವನ ತುಂಬಿದ ಈ ಕಾಮನಗೆ ಲಗಾಮನ್ನ ಹಾಕಿ ಮನಸ್ಸನ್ನ ಶಾಂತ ಮಾಡೋ ಶಕ್ತಿ ಆ ನನ್ನ ಪೃಥ್ವಿರಾಜನಿಗೆ ಮಾತ್ರ. ಆ ನನ್ನ ರಾಜನನ್ನ ಈ ನನ್ನ ಮನೆಗೆ ಕರೆಯಿಸಿ ಅವನ ರೋಮವರಿತ ಎದೆ ಮೇಲೆ ನಿಂತು ರಕ್ಷಣೆ ಮಾಡಿಸ್ಕೋಬೇಕು ಅಂದ್ರೆ ಈ ಹಾಳಾದ ಮುದುಕಿ ಒಂದು ಮಡಿಯಾಗ ಬಿದ್ದಿರ್ತೈತಿ. ಹೇಗೂ ಮಹೇಂದ್ರನಿಂದ ಪರ್ಮಿಷನ್ ಅಂತೂ ಸಿಕ್ಕಾಯ್ತು. ಇದೇ ಸೂಕ್ತವಾದ ಸಮಯ ಅಂತ ತಿಳಿದು ಅತ್ತೆ ಎಂಬ ಕತ್ತೆಯನ್ನ ಮನೆಯಿಂದ ಹೊರ ಹಾಕಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ. ಈ ಮುದುಕಿ ಯಾಕೆ ಎಷ್ಟು ಬೇಗ ಬರ್ತಾ ಇದೆ? ಏನೇ ಮುದುಕಿ, ಬರಿಗೈಯಿಂದ ಹಾಗೆ ಬರ್ತಾ ಇದೆಯಲ್ಲ? ಮನೆಯಿಂದ ತೆಗೆದುಕೊಂಡು ಹೋದ ಬಟ್ಟೆ ಗಂಟೆಯಲ್ಲೇ ಅರ್ಬಿ ಹೋಗುನಂತ ಹಳ್ಳಕ್ಕೇನು ಹೋದ್ನವ. ಆದ್ರೆ ಸುತ್ತ ಬಂದು ಹಳ್ಳ ದಂಡೆನ ಬಿದ್ದು ಬಿಟ್ಟೆ. ತಲೆ ಮ್ಯಾಗಿನ ಅರ್ಬಿ ಕಟ್ಟು ಹಳ್ಳದ ನೀರಾಗ ತೇಲ್ಕೊಂಡು ಹೋಗಿ ಬಿಡ್ತಾವ.
ನನ್ನ ಹೊಡೆತ ನನ್ನ ಕಡೆಯಿಂದ ತಡ್ಕೊಳಕ್ಕಾಗುದಿಲ್ಲ ಅಂದ್ರೂ ಹೊಡೆಯಕತ್ತಿಯಲ್ಲ. ಎಂತ ಹೊಲಸು ಹೊಟ್ಟೆಯಾಗ ಹೊಟ್ಟೆ ಬಂದಿರಬೇಕು ನೀ. ಏನ ನೀ ಮಾಡಿದ ಹಾದರ್ತನ ನನಗ ಗೊತ್ತಿಲ್ಲ ಅಂತ ತಿಳಿದಿಯನವ. ನನಗೆಲ್ಲಾ ಗೊತ್ತೈತಿ, ಆದ್ರೂ ಸುಮ್ಮನದಿನಿ. ಯಾಕೆ ಹೇಳು? ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಅವ ಏನಾರ ಮಾಡ್ಕೊಂಡು ಬಿಡ್ತಾನ ಅಂತ ಸುಮ್ಮನದಿನವ. ಸುಮ್ಮನದಿನಿ. 32 ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ದೇವರಂಥ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದೆ. ಹಾಗೂ ನಾ ಸುಮ್ಮನಾದೆ. ಯಾಕೆ ಹೇಳು? ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ. ನೀ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡ್ ಬಿಡ್ತಾನೋ ಅನ್ನೋ ಭಯ. ಆದ್ರ ಇವತ್ತು ಮಾತ್ರ ನಾ ಸುಮ್ಮನಿರುದಿಲ್ಲವಾ, ಸುಮ್ಮನಿರುದಿಲ್ಲ. ಇವತ್ತ್ಯಾಡ್ರಾಗ ಒಂದು ತೀರ್ಮಾನ ಆಗಕ್ಕ ಬೇಕು. ಬರ್ಲಿ ನನ್ನ ಮಗ, ಬರ್ಲಿ ನನ್ನ ಗಂಡ. ಇವತ್ತ ಎರಡರಾಗ ಒಂದು ತೀರ್ಮಾನ ಆಗಬೇಕು. ಇವತ್ತ ಈ ಮನೆಯಾಗ ನಾನಿರ್ಬೇಕು, ಇಲ್ಲ ನೀನಿರ್ಬೇಕು. ಬರ್ಲಿ ನನ್ನ ಗಂಡ. ಹೆಣ್ಣಾದಕ್ಕಿಗೆ ಸಹನೆ ತುಂಬಿ ತುಳುಕ್ತಿರ್ಬೇಕು. ಮನೆಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದವ್ವ, ತೆಗಿಬಾರ್ದು. ಮುತ್ತೈದೆ ಎನ್ನೋ ಅರ್ಥನಾದ್ರೂ ನಿನಗೇನಾರ ಗೊತ್ತೈತೇನವ? ಹಣೆಯ ಕುಂಕುಮ ಒಂದು ಮುತ್ತು, ಮೂಗುತಿ ಒಂದು ಮುತ್ತು, ಕೊರಳ ಮಾಂಗಲ್ಯ ಒಂದು ಮುತ್ತು, ಹಸಿರು ಬಳೆಗಳೊಂದು ಮುತ್ತು, ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು. ಈ 5 ಮುತ್ತುಗಳನ್ನ ಹೊತ್ತು ತರುವವಳೆ ನಿಜವಾದ ಮುತ್ತೈದೆ. ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹೆಂಗ ಮಾತಾಡ್ತಿದ್ದಿಲ್ಲವಾ? ಹೆಂಗ ಮಾತಾಡ್ತಿದ್ದಿಲ್ಲ. ಏನೇ ಬಾಯ್ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬಡ್ಕೋತಾ ಇದೆಯಲ್ಲ. ನಿನ್ನ ಗಡ್ಡು ಸಂಪ್ರದಾಯ ನನಗೆ ಬೇಕಾಗಿಲ್ಲ. ಮುಚ್ಚೆ ಬಾಯಿ. ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ ತಿಳಿದಿಯವ್ವ? ಗುರು ಹಿರಿಯರು ಎಲ್ಲಾರು ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುಂಧತಿ ನಕ್ಷತ್ರ ನೋಡಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ, ಅದವ 7 ಹೆಜ್ಜೆಗಳ ಸಪ್ತಪದಿ ಅಂತ. ಅದರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೈತೇನವ? ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭಾ, ಕ್ಷಮಯಾ ಧರಿತ್ರಿ. ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲುಬಾಗಿರ್ತಾಳಲ್ಲ, ಆಕಿಗಂತಾರವ ಕಾರೇಶು ದಾಸಿ ಅಂತ. ಇನ್ನ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾಳಲ್ಲ, ಆಕಿಗಂತಾರವ ಕರುಣೇಶು ಮಂತ್ರಿ ಅಂತ. ಇನ್ನ ಭೋಜೇಶು ಮಾತಾ ಅಂದ್ರ ಹೊಟ್ಟಿ ಹಸದ ಮನೆಗೆ ಯಾರೇ ಬರ್ಲಿ ಅವ್ರಿಗೆ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ, ಆಕಿಗಂತಾರವ ಭೋಜೇಶು ಮಾತಾ ಅಂತ. ಇನ್ನ ರೂಪೇಶು ಲಕ್ಷ್ಮಿ ಅಂದ್ರ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬಾ ಅರಶಿನ ಬಳ್ಕೊಂಡು ಮನಿ ದೀಪ ಅಂಡಿಸಿ ನಗನಗತಾ ಓಡಾಡ್ಕೊಂಡಿರ್ತಾಳಲ್ಲ, ಆಕಿಗಂತಾರವ ರೂಪೇಶು ಲಕ್ಷ್ಮಿ ಅಂತ. ಇನ್ನ ಶಯನೇಶು ರಂಭಾ ಅಂದ್ರ ಆಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು. ಅದಕ್ಕಾಕಿಗಂತಾರ ಶಯನೇಶು ರಂಭಾ ಅಂತ. ಇನ್ನು
ಕ್ಷಮಯ ಧರಿತ್ರಿ ಅಂದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಗೆ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟು ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಯಾಗಿ ಇಟ್ಕೊಂಡು ಹೊರ ಜಗತ್ತಿಗೆ ನಗನಗ್ತಾ ಜೀವನ ಸಾಗಿಸ್ತಾಳಲ್ಲ ಅಕ್ಕಿಗಂತಾರವ ಕ್ಷಮಯ ಧರಿತ್ರಿ ಅಂತ. ಇದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು. ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರ ಏನು ಅಂತ? ಸುಮ್ಮನಿದ್ದ ಹಾಗೆ ಜಾಸ್ತಿನೇ ಮಾತಾಡ್ತಾ ಇದ್ದೀನಿ. ಚಲೋ ಟೈಮ್ಗೆ ಬರ್ರಿ. ನಿಮ್ಮ ಮಾವಿಗೆ ಎಷ್ಟು ಹೇಳಿನಿ ಹಳ್ಳಕ್ಕೆ ಹೋಗೋದು ಬ್ಯಾಡ ಬ್ಯಾಡ ಅಂತ. ಆದ್ರೆ ನನ್ನ ಮಾತು ಎಲ್ಲಿ ಕೇಳ್ತಾಳ? ಎಲ್ಲ ಅರ್ಬಿ ತಗೊಂಡು ಹೋಗಿ ನೀರಾಗ ಮುಗಿದು ಬಂದಾಡ್ರಿ. ನಿಮ್ಮ ಹೊಸ ಹೊಸ ಹಂಗಿ ಚಲೋ ಚಲೋ ಪ್ಯಾಂಟ್ ನನ್ನ ಜರ್ಕಾರಿ ಸೀರಿ ಎಲ್ಲ ಹೋದ ನೀರಾಗ ಹೋಗ್ತಾಡ್ರಿ. ಹಿಂಗ್ಯಾಕೆ ಮಾಡಿದೆ ಅಂತ ಕೇಳಿರ ನನ್ನ ಬಿಡಕ್ ಬರ್ತಾಡ್ರಿ ನಿಮ್ಮ ಅವ್ವ. ನಾ ಹೆಂಗ ಮಾಡ್ಲಿ? ನಾ ಜೀವ ಇರಂಗಿಲ್ರಿ. ನಾ ಸಾಯ್ತೀನಿ. ಯವ್ವ ಮಹಾತಾಯಿ ಮನಿಗೆ ಸೊಸಿಯಾಗಿ ಬಂದಾಕಿ ಮನಿ ದೀಪ ಬೆಳಗಬೇಕಾ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರ್ದವ್ವ, ನೋಡಬಾರ್ದು. ಆಹಾ ಸಾಕ್ ಸುಮ್ನಿರವ, ಸಾಕ್ ಸುಮ್ನಿರೋ. ಇವಳನ್ನ ಮದುವೆ ಮಾಡ್ಕೊಂಡು ಬಂದಾಯಿಂದ ನೋಡ್ತಾ ಇದ್ದೇನೆ. ಇದೇ ಕತಿನೇ ಕೇಳೋದು ನಿಂದು. ಕತ್ತಿಯಟ್ಟು ವಯಸ್ಸಾಯ್ತು, ಮುದ್ದಾದ ಸೊಸೆನಿ ಹೆಂಗ ನೋಡ್ಕೋಬೇಕು ಕಬರಿದ್ಯಾ ನಿನಗೆ? ಶಭಾಷ್ ಮಗನ ಶಭಾಷ್. ನುಗ್ದಾರ ಹಾಕಿ ಹಿಡಿದಿಡಬೇಕು. ಅದನ್ನ ಬಿಟ್ಟು ಹೆಂಡತಿ ಸೀರಿ ಸೆರಗಿ ಹಿಡ್ಕೊಂಡ ಅಡ್ಡಾಡೋ ನಿನ್ನಂತ ಷಂಡ ಮಗನಿಗೆ ಜನ್ಮ ಕೊಟ್ನಲ್ಲಂತ ನನ್ನ ಹೊಟ್ಟೆ ಊರ್ಯಾಗತ್ತಯ್ಯಪ್ಪ, ನನ್ನ ಹೊಟ್ಟೆ ಊರ್ಯಾಗ. ಏನಂದಿ? ಹೆತ್ತ ಮಗ ಷಂಡ ಅಂತ್ಯಾ? ಶಿಕ್ಷೆ ಕೊಟ್ಟಿಯಪ್ಪ, ಸರಿಯಾದ ಶಿಕ್ಷೆ ಕೊಟ್ಟಿ. ಲೋ ಮಗನ, ನೀ ಕುಡ್ದು ಕುಡ್ದು ನಿನ್ನ ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಕಾಪಾಡ್ದೆ. ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟೆಪ್ಪ, ತಕ್ಕ ಶಿಕ್ಷೆ ಕೊಟ್ಟಿ. ನೀ ಪರೀಕ್ಷೆ ಬರಿಬೇಕಾದ್ರ ಪಾಪ ನನ್ನ ಕೂಸು ಒಂದ ನಿದ್ದಿಗಿಡ್ತೈತಿ ಅಂತ ನಿನ್ನ ಜೊತೆ ನಾನು ಬೆಳ ತನಕ ಕುಂದಿರ್ತಿದ್ನಲ್ಲೋ, ಅದಕ್ಕ ಸರಿಯಾದ ಶಿಕ್ಷೆ ಕೊಟ್ಟಿಪ್ಪ, ಸರಿಯಾದ ಶಿಕ್ಷೆ ಕೊಟ್ಟಿ. ನೀ ಬೆಳಗ್ಗೆ ಎದ್ದು ಮನೆಯಿಂದ ಹೊರಗೆ ಹೋದೆ ಅಂದ್ರ ನನ್ನ ಕೂಸು ಯಾವಾಗ ಬರ್ತೈತೋ ಅಂತ ಜಾತಕ ಪಕ್ಷಿ ಹಂಗ ಕಾಯ್ತಿದ್ನಲ್ಲೋ. ಅದ ಋಣನು ತೀರಿಸಿಬಿಟ್ಟೆಪ್ಪ, ಅದ ಋಣನು ತೀರಿಸಿಬಿಟ್ಟೆ. ನಿನ್ನಂತ ಹೊಲಸು ಮಗ ನನ್ನ ಹೊಟ್ಟೆಯಾಗ ಹುಡ್ತಾನ ಅಂತ ಮೊದಲ ಗೊತ್ತಾಗಿದ್ರ ಹುಟ್ಟಿದ ಕ್ಷಣ ನಿನ್ನ ಕತ್ತ ಹಿಚಿಗೆ ಕೊಂದು ಬಿಡ್ತಿತ್ತು ಅಯ್ಯಪ್ಪ, ಕೊಂದು ಬಿಡ್ತಿತ್ತು. ಈ ನಿನ್ನ ಕಣ್ಣೀರನ್ನ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲವೋ? ನನ್ನ ಮುಂದೆ ಹಾಕಿದ್ರೆ ನನ್ನ ನಡೆಯಂಗಿಲ್ಲ. ನಿನ್ನನ್ನ ಸಾಕಲಾರ್ದ ನಿನ್ನ ಗಂಡ ಈ ಮನೆಯಾಗ ಬಿಟ್ಟು ಹೋದ್ನಲ್ಲ, ಅವ್ರ ಮುಂದೆ ಹಾಕ್ಬೇಕಾಗಿತ್ತು. ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಅಂತ ಹೇಳ್ತಾ ಇದ್ದೀಯಾ? ನಾನು ಮಾಡಿದ ಹೋಯ್ತೇನು? ನಿನ್ನ ಗಂಡ ಮಿಂಟ್ರಿ ಆಗಿದ್ದಾಗ ಆಗಾಗ ತಲೆ ಸುತ್ತದೆ ತಲೆ ಹಾಸಿಗೆ ಹಿಡ್ತಿದ್ದಿ. ಹೋಗಿ ದವಾಖಾನಿಗೆ ತೋರಿಸಿದೀನಿ. ಮನೆಗೆ ಬಂದಂತರ ಮೈ ಮೇಲಿನ ಅರಿವಿ ಒಗೆದು ಕೊಟ್ಟಿನಿ, ಹೊಟ್ಟಿಗೆ ಅನ್ನ ಕುದಿಸ್ಕೊಟ್ಟಿದ್ದೀನಿ. ಲೆಕ್ಕ ಹಾಕೋತ್ ಹೋದ್ರೆ ಅದ ಲಕ್ಷದ ಮ್ಯಾಲ ಆಗ್ತದೆ. ಹೇಳಾಕ ಬಂದಾಳಿಗೆ ದೊಡ್ಡದಾಗಿ ಹೇಳಾಕ ನಾನು ಮಾಡಿದ ಹೋಯ್ತೇನು? ನಿಂದಷ್ಟ ನಾಯಿ ಜಾತಿಯವನ ಹೆತ್ತ ತಂದೆ ತಾಯಿಗೆ ಮಾಡಿದ್ದನ್ನ
ಎತ್ತಿ ಆಡಿ ತೋರ್ಸಾಕತಿ? ನನಗ ಅನ್ನ ಹಾಕಿದ ಖರ್ಚು ಹೇಳಾಕತಿಯನೋ ಮಗನ? ಯಪ್ಪ, ನಾ ಸತ್ರು ನಿನ್ನ ಋಣ ತೀರ್ಸೇ ಹೋಗ್ತೀನೋ ಯಪ್ಪ, ತೀರ್ಸೇ ಹೋಗ್ತೀನಿ. ಈ ಪ್ರಪಂಚದಾಗ ತೀರ್ಸಕ್ಕಾಗ್ದಿರೋ ಋಣ ಅಂದ್ರ ಎರಡು. ಒಂದು ತಾಯಿಯ ಋಣ, ಇನ್ನೊಂದು ಈ ಮಣ್ಣಿನ ಗುಣ. ಅದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಾ ಸತ್ರು ನಿನ್ನ ಋಣ ತೀರಿಸಿ ನಾ ಹೋಗ್ತೀನಪ್ಪ, ಹೋಗ್ತೀನಿ ಮಗನ. 3 ದಿನ ತಪ್ಪ ಊಟ ಮಾಡಿ ತಲೆ ಬಹಳ ಸುತ್ತಾಗತ್ತಪ್ಪ. ನನ್ನ ಸೊಸೆಗೆ ಹೇಳಿ ಹಿಟ್ಟನ್ನ ಕೊಡಿಸ್ಬಿಡಿ. ಅಯ್ಯೋ ರೀ, ನಿಮ್ಮ ಅವ್ವಗ ಹೊಟ್ಟೆ ಹಸ್ತೈತಂತ ಹಾಕ್ಬೇಕಂದ್ರ ನನ್ನ ಮನ್ಯಾಗ ಅಣ್ಣ ಬೇರೆ ಇಲ್ರಿ. ಹೆಂಗೋ ನಮ್ಮ ಮನ್ಯಾಗ ಒಂದು ನಾಯಿ ಐತಲ್ರಿ, ಅದಕ್ಕ ಅಂತ ಹೇಳಿ ಹಾಕೀನಿ. ಅದು ಹಳಿಸಿ 3 ದಿನ ಆಗೈತಿ. ಅದನ್ನ ತಂದು ಕೊಡ್ತೀನಿ.